ಕಿಡ್ನಾಪ್ ಕೇಸ್ನಲ್ಲಿ A1 ಆರೋಪಿಯಾಗಿ ನ್ಯಾಯಾಂಗ ಬಂಧನದಲ್ಲಿರುವಂತಹ HD ರೇವಣ್ಣ ಅವರಿಗೆ ಇವತ್ತಾದರೂ ಜಾಮೀನು ಸಿಗುತ್ತಾ ಅನ್ನುವಂತಹ ಪ್ರಶ್ನೆ. ಮಾಜಿ ಸಚಿವ ರೇವಣ್ಣ ಅವರಿಗೆ ಇವತ್ತು ಜಾಮೀನಿನ ಭವಿಷ್ಯ ನಿರ್ಧಾರವಾಗುತ್ತೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆಯನ್ನು ಮುಂದುವರಿಸಲಾಗಿದೆ. SIT ಪರವಾಗಿ ಕೊಠಾರಿ ಅವರು ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಇದೊಂದು ಕ್ರಿಮಿನಲ್ ಪ್ರಕರಣ ಅಂಥೇಳಿ ವಾದವನ್ನು ಮಂಡಿಸ್ತಾ ಇರುವಂತಹದ್ದು. ಇದರ ಶಿಕ್ಷೆಯ ಪ್ರಮಾಣ ಗಂಭೀರವಾದದ್ದು. SIT ಪರ ವಕೀಲರ ವಾದ ಇದು. 364A ಅಡಿ ಆರೋಪಿಗೆ ಶಿಕ್ಷೆ ಯಾವ ಪ್ರಮಾಣದಲ್ಲಿ ಇರಲಿದೆ ಅಂಥೇಳಿ ವಾದವನ್ನು ಮಂಡಿಸ್ತಾ ಇರುವಂತಹದ್ದು. ಈ ಸೆಕ್ಷನ್ ಅಡಿ ಜೀವಾವಧಿ ಶಿಕ್ಷೆಯನ್ನು ನೀಡಬಹುದಾಗಿದೆ. ಮಾಜಿ ಸಚಿವ ರೇವಣ್ಣ ಅವರಿಗೆ ಇವತ್ತು ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ. ಈಗಾಗಲೇ ಮತ್ತೆ ವಿಚಾರಣೆ ಆರಂಭ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತಹದ್ದು. SIT ಪರವಾಗಿ ಕೊಠಾರಿ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಇದೊಂದು ಕ್ರಿಮಿನಲ್ ಪ್ರಕರಣ ಅಂಥೇಳಿ ಅವರು ವಾದವನ್ನು ಮುಂದುವರೆಸಿರುವಂಥದ್ದು. ಇದರ ಶಿಕ್ಷೆಯ ಪ್ರಮಾಣ ಅತ್ಯಂತ ಗಂಭೀರವಾದದ್ದು. 364A ಅಡಿ ಆರೋಪಿಗೆ ಶಿಕ್ಷೆ ಯಾವ ಪ್ರಮಾಣದಲ್ಲಿ ಇರಲಿದೆ ಅಂಥೇಳಿ ಕೊಠಾರಿ ವಿವರಣೆಯನ್ನು ಕೇಳಿರುವಂಥದ್ದು. ಈ ಸೆಕ್ಷನ್ ಅಡಿ ಜೀವಾವಧಿ ಶಿಕ್ಷೆಯನ್ನ ನೀಡುವಂತಹ ಸಾಧ್ಯತೆಗಳು ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಈಗ ಅದಕ್ಕೆ ಪ್ರತಿವಾದವನ್ನ ಮಂಡನೆಯನ್ನ ಮಾಡಲಿದ್ದಾರೆ HD ರೇವಣ್ಣ ಪರ ವಕೀಲರು. ಅವರು ಯಾವ ರೀತಿ ವಾದವನ್ನು ಮಂಡಿಸ್ತಾರೆ ಅನ್ನೋದು ಇಲ್ಲಿ ಮುಖ್ಯವಾಗುತ್ತೆ. ಕಿಡ್ನಾಪ್ ಕೇಸ್ನಲ್ಲಿ ಐಡೆಂಟಿಫಿಕೇಶನ್ ಪರೇಡ್ ಆಗಿದೆ. ವಿಚಾರಣೆಯ ವೇಳೆ ನ್ಯಾಯಾಧೀಶರ ಪ್ರಶ್ನೆ ಈಗ ಮುನ್ನೆಲೆಗೆ ಬಂದಿರುವಂಥದ್ದು. ಕಿಡ್ನಾಪ್ ಕೇಸ್ನಲ್ಲಿ ಐಡೆಂಟಿಫಿಕೇಶನ್ ಪರೇಡ್ ಆಗಿದೆಯಾ ಅಂಥೇಳಿ ನ್ಯಾಯಾಧೀಶರು ಪ್ರಶ್ನೆಯನ್ನ ಕೇಳಿದ್ದಾರೆ ವಿಚಾರಣೆಯ ಸಂದರ್ಭದಲ್ಲಿ SIT ಪರ ವಕೀಲರಿಗೆ. ಇದಕ್ಕೆ SIT ಪರ ವಕೀಲರು ಉತ್ತರವನ್ನ ಕೊಡಬೇಕಾಗುತ್ತೆ. ಈ ರೀತಿ ವಾದ ಮತ್ತು ಪ್ರತಿವಾದ ಮುಂದುವರಿತಾ ಹೋಗುತ್ತೆ. ಐಡೆಂಟಿಫಿಕೇಶನ್ ಪರೇಡ್ ಆಗಿದ್ರೆ A1 ಅಂತ ಹೇಗೆ ಹೇಳಬಹುದು ಈತನಿಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಿಡ್ನಾಪ್ ಕೇಸ್ನಲ್ಲಿ ಐಡೆಂಟಿಫಿಕೇಶನ್ ಪರೇಡ್ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ನ್ಯಾಯಾಧೀಶರು ಕೇಳಿರುವಂತಹದ್ದು. ಐಡೆಂಟಿಫಿಕೇಶನ್ ಪರೇಡ್ ಆಗದಿದ್ದರೆ ಈತನೇ A1 ಆರೋಪಿ ಅಂತ ಹೇಗೆ ಹೇಳಬಹುದು, ರೇವಣ್ಣ ಅವರನ್ನೇ ಈ ಪ್ರಕರಣದಲ್ಲಿ A1 ಆರೋಪಿ ಅಂತ ಹೇಗೆ ಹೇಳಬಹುದು ಅಂತೇಳಿ ಪ್ರಶ್ನೆಯನ್ನ ಕೇಳಿರುವಂತಹದ್ದು. ಈ ರೀತಿಯ ಪ್ರಶ್ನೆಗಳನ್ನು ಕೂಡ ಆಗಾಗ ನ್ಯಾಯಾಧೀಶರು ಕೇಳ್ತಾರೆ SIT ಪರ ವಕೀಲರಿಗೆ. ಅದಕ್ಕೆ ಸಮರ್ಪಕವಾಗಿ ಉತ್ತರವನ್ನು ಕೊಡಬೇಕಾಗುತ್ತೆ. ಸಂತ್ರಸ್ತೆಯ ಕಡೆಯಿಂದ ಕೆಲಸ ಆಗಿದೆಯಾ ಅಂತ ಕೂಡ ಜಡ್ಜ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಕಿಡ್ನಾಪ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನ ಕಟಕಟೆಯಲ್ಲಿ ವಾದ ಪ್ರತಿವಾದ ಆಗ್ತಾ ಇದೆ. ನ್ಯಾಯಾಧೀಶರು ಎರಡನ್ನೂ ಕೂಡ ಆಲಿಸ್ತಾ ಇದ್ದಾರೆ. SIT ಪರ ವಕೀಲರ ವಾದವನ್ನ ಕೇಳಿ ಒಂದಿಷ್ಟು ಪ್ರಶ್ನೆಗಳನ್ನ ಈಗ ಅವರಿಗೆ ಮಾಡ್ತಾ ಇರುವಂತಹದ್ದು. ಸಂತ್ರಸ್ತೆ ಕಡೆಯಿಂದ ಈ ವಿಚಾರಕ್ಕೆ ಯಾವ ರೀತಿಯ ಸ್ಟೇಟ್ಮೆಂಟ್ ಬಂದಿದೆ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಇವತ್ತು HD ರೇವಣ್ಣನವರ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಈಗ ವಿಚಾರಣೆ ಕೂಡ ಆರಂಭ ಆಗಿರುವಂಥದ್ದು. ಹೇಗೆ ನಡೀತಾ ಇದೆ ವಿಚಾರಣೆ ಅಂತ? ಪ್ರೇಮ್, ಇದೀಗ ಕೆಲವೇ ಕ್ಷಣಗಳ ಹಿಂದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ HD ರೇವಣ್ಣ ಅವರ ಜಾಮೀನಿನ ಅರ್ಜಿ ವಿಚಾರಣೆ ಆರಂಭವಾಗಿದೆ. SPP ಜೈನಾ ಕೊಠಾರಿ ಅವರು ತಮ್ಮ ವಾದ ಮಂಡನೆಗೆ ಆರಂಭಿಸಿದ್ದಾರೆ. ಕಳೆದ ಗುರುವಾರ ತಮ್ಮ ವಾದ ಮಂಡನೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿದ್ರು. ಸಮಯ ಅಭಾವ ಹಿನ್ನೆಲೆಯಲ್ಲಿ ಕೋರ್ಟ್ನ ಕಲಾಪ ಮುಗಿದ ಹಿನ್ನೆಲೆಯಲ್ಲಿ ಸೋಮವಾರಕ್ಕೆ ಮಾನ್ಯ ನ್ಯಾಯಾಧೀಶರು ಕಲಾಪವನ್ನು ಮುಂದೂಡಿದರು. ಇದೀಗ ನ್ಯಾಯಾಧೀಶರ ಮುಂದೆ ಜೈನಾ ಕೊಠಾರಿ ಅವರು ತಮ್ಮ ವಾದವನ್ನು ಆರಂಭ ಮಾಡಿದ್ದಾರೆ. ತಮ್ಮ ವಾದ ಮುಗಿದ ಬಳಿಕ ಮತ್ತೊಬ್ಬರು SPP ಅಶೋಕ್ ನಾಯಕ್ ಅವರು ಕೂಡ ವಾದ ಮಾಡ್ತಾರೆ ಅಂತೇಳಿ ಜೈನಾ ಕೊಠಾರಿ ಅವರು ನ್ಯಾಯಾಧೀಶರ ಗಮನಕ್ಕೆ ತರುವ ಕೆಲಸವನ್ನು ಮಾಡ್ತಾರೆ. ಆದರೆ ಇದಕ್ಕೆ ನ್ಯಾಯಾಧೀಶರು ಆಕ್ಷೇಪವನ್ನು ವ್ಯಕ್ತಿದ್ದಾರೆ. ಒಂದೇ ಪ್ರಕರಣದಲ್ಲಿ ಇಬ್ಬಿಬ್ಬರು SPPಗಳು ವಾದವನ್ನು ಮಾಡ್ತಕ್ಕಂತಹ ಉದ್ದೇಶವಾದರೂ ಏನು, ಯಾಕೆ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಕೇಳ್ತಾರೆ. ಅದಕ್ಕೆ ಇವರು ಜೈನಾ ಕೊಠಾರಿ ಅವರು ಒಂದು ಸುಪ್ರೀಂ ಕೋರ್ಟ್ನ ಪ್ರಕರಣವನ್ನು ಉಲ್ಲೇಖ ಮಾಡಿ ಈ ಪ್ರಕರಣ ತುಂಬ ಗಂಭೀರವಾಗಿದೆ, ಇಲ್ಲಿ IPC ಸೆಕ್ಷನ್ 364A ಅನ್ನು ಸೇರ್ಪಡೆ ಮಾಡಲಾಗಿದೆ, ಇದು ಜೀವಿತಾವಧಿ ಶಿಕ್ಷೆಯವರೆಗೂ ವಿಧಿಸಬಹುದಾದ ಗರಿಷ್ಠ ಶಿಕ್ಷೆಯನ್ನು ಒಳಗೊಂಡಿದೆ, ಹೀಗಾಗಿ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಮನವಿಯನ್ನು ಮಾಡ್ತಾರೆ. ಐಡೆಂಟಿಫಿಕೇಶನ್ ಪೆರೇಡ್ ಆಗಿದೆಯಾ ಅನ್ನೋ ನಿಟ್ಟಿನಲ್ಲಿ ಜಡ್ಜು SPP ಶೀಲ್ಡ್ ಕವರ್ನಲ್ಲಿ ವರದಿ ಸಲ್ಲಿಸಿದ್ದಕ್ಕೆ ರೇವಣ್ಣ ಪರ ವಕೀಲ ನಾಗೇಶ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ.
ಆಕ್ಷೇಪದ ಬೆನ್ನಲ್ಲೇ ರೇವಣ್ಣ ಪರ ವಕೀಲರಿಗೂ ಕೂಡ ತನಿಖಾ ವರದಿಯ ಪ್ರತಿಯನ್ನ ಕೊಡಲಾಗಿದೆ. ಕೆಆರ್ ನಗರ ಕಿಡ್ನಾಪ್ ಕೇಸ್ ಬಗ್ಗೆ ತನಿಖಾ ವರದಿಯನ್ನ ಸಲ್ಲಿಸಲಾಗಿತ್ತು. ಎಸ್ಪಿಪಿ ಕೊಠಾರಿಗೆ ಜಡ್ಜ್ ನ್ಯಾಯಾಧೀಶರು ಸೂಚನೆಯನ್ನ ಕೊಟ್ಟಿದ್ದು. ಮುಚ್ಚಿದ ಲಕ್ಕೋಟೆಯಲ್ಲಿ ವರದಿಯನ್ನ ಸಲ್ಲಿಕೆ ಮಾಡಿದ್ದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ರೇವಣ್ಣ ಪರ ವಕೀಲರು. ಸೀಲ್ಡ್ ಕವರ್ನಲ್ಲಿ ವರದಿ ಸಲ್ಲಿಸಿದ್ದಕ್ಕೆ ರೇವಣ್ಣ ಪರ ವಕೀಲ ನಾಗೇಶ್ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ರು. ಅದಕ್ಕೆ ಪ್ರತಿ ಅವರಿಗೂ ಕೂಡ ಒಂದು ಪ್ರತಿಯನ್ನ ಕೊಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈ ತನಿಖಾ ವರದಿಯನ್ನ ಮುಚ್ಚಿದ ಲಕೋಟೆಯಲ್ಲಿ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನ ಕಟಕಟೆಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಅಂತ? ಮಾನ್ಯ ನ್ಯಾಯಾಧೀಶರು ಐಡೆಂಟಿಫಿಕೇಶನ್ ಪೆರೇಡ್ ಅನ್ನ ಮಾಡಿಸಲಾಗಿದೆ ಅನ್ನೋ ನಿಟ್ಟಿನಲ್ಲಿ SPP ಅವ್ರನ್ನ ಕೇಳಿದ್ದಾರೆ. ಅಂದ್ರೆ ಸಂತ್ರಸ್ತ ಮಹಿಳೆ ಯಾರು ಆರೋಪಿತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನ ಗುರುತು ಹಿಡಿಬೇಕು, ಈತನೇ ಕಿಡ್ನಾಪ್ ಮಾಡಿದ್ದು ಅಂತೇಳಿ ಹೇಳಬೇಕು. ಈ ಕೆಲಸ ಆಗಿದ್ಯಾ, ಐಡೆಂಟಿಫಿಕೇಶನ್ ಪೆರೇಡ್ ಆಗಿದ್ಯಾ ಅನ್ನೋ ನಿಟ್ಟಿನಲ್ಲಿ ಕೇಳಿದಂತಹ ಸಂದರ್ಭದಲ್ಲಿ ಅದಕ್ಕೆ ಈಗ ತನಿಖಾ ವರದಿಯನ್ನ ಸಲ್ಲಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ SPP ಅವರು ಹೇಳಿದ್ದಾರೆ. ಮುಚ್ಚಿದ ಲಕೋಟೆಯಲ್ಲಿ ಮಾನ್ಯ ನ್ಯಾಯಾಧೀಶರಿಗೆ ಈ ಒಂದು ತನಿಖಾ ವರದಿಯನ್ನ, ಅಂದ್ರೆ ಕಿಡ್ನಾಪ್ ಪ್ರಕರಣದಲ್ಲಿ ಏನೇನಾಗಿದೆಯೋ ಆ ಎಲ್ಲ ತನಿಖಾ ವರದಿಯನ್ನ SIT ಈವರೆಗಿನ ತನಿಖಾ ಬೆಳವಣಿಗೆಗಳೇನಿತ್ತು ಆ ವರದಿಯನ್ನ ಮಾನ್ಯ ನ್ಯಾಯಾಲಯಕ್ಕೆ ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಸುವ ಕೆಲಸವನ್ನ ಮಾಡ್ತಾರೆ. ಇದಕ್ಕೆ ರೇವಣ್ಣ ಅವರ ಪರ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ನಾಗೇಶ್ ರವರು ಮುಚ್ಚಿದ ಲಕೋಟೆಯಲ್ಲಿ ಕೊಡುವ ಉದ್ದೇಶವಾದರೂ ಏನು, ತಮಗೂ ಕೂಡ ಒಂದು ಕಾಪಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ನ ಗಮನಕ್ಕೆ ತರ್ತಾರೆ. ಆಗ ಕೋರ್ಟ್ನ ಅನುಮತಿ ಮೇರೆಗೆ SPP ಅವರು CV ನಾಗೇಶ್ ರವರಿಗೆ, HD ರೇವಣ್ಣ ಪರ ವಕೀಲರಿಗೆ ಇದೀಗ ತನಿಖಾ ವರದಿಯ ಮತ್ತೊಂದು ಕಾಪಿಯನ್ನು ಅವರಿಗೆ ಕೊಡಲಾಗಿದೆ. ಇದು ಕೋರ್ಟ್ನಲ್ಲಿ ನಡೀತಿರ್ತಕ್ಕಂತಹ ಪ್ರಗತಿ. ಇದೀಗ SPP ಅವರು, ಜೈನಾ ಕೊಠಾರಿ ಅವರು ತಮ್ಮ ವಾದ ಮುಗಿದ ಬಳಿಕ ಮತ್ತೊಬ್ಬರು SPP ಅವರು ವಾದವನ್ನ ಮಂಡನೆ ಮಾಡ್ತಾರೆ. ಅಶೋಕ್ ನಾಯಕ್ ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರಿಗೆ ಮನವಿ ಮಾಡಿದ್ರು. ಆದರೆ ನ್ಯಾಯಾಧೀಶರು ಒಂದೇ ಕ್ರಿಮಿನಲ್ ಪ್ರಕರಣದಲ್ಲಿ ಎರಡೆರಡು ಬಾರಿ ಇಬ್ಬಿಬ್ರು ವಾದ ಮಾಡ್ತಕ್ಕಂಥದ್ದು ಏನಿದೆ ಅನ್ನೋ ರೀತಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಅದಕ್ಕೆ ಜೈನಾ ಕೊಠಾರಿ ಅವರು ಇಲ್ಲ, ಇದೊಂದು 364 AD ಪ್ರಕರಣ ದಾಖಲಾಗಿದೆ, ಇದರಲ್ಲಿ ಜೀವಿತಾವಧಿವರೆಗೂ ಕೂಡ ಶಿಕ್ಷೆಯನ್ನು ವಿಧಿಸ್ತಕ್ಕಂಥ ಸೆಕ್ಷನ್ ಆಗಿದೆ. ಹೀಗಾಗಿ ಈ ಪ್ರಕರಣದಲ್ಲಿ ಅಶೋಕ್ ನಾಯಕ್ರವ್ರಿಗೂ ಕೂಡ ಮತ್ತೊಬ್ಬ SPP ಅವ್ರಿಗೂ ಕೂಡ ವಾದವನ್ನು ಮಂಡನೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇದೀಗ ಜೈನಾ ಕೊಠಾರಿ SPP ಅವರು ಮಾನ್ಯ ನ್ಯಾಯಾಧೀಶರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಪ್ರೇಮ್. ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ರೇವಣ್ಣ ಜಾಮೀನಿಗೆ ಮತ್ತೆ SIT ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂಥದ್ದು. ಯಾವುದೇ ಕಾರಣಕ್ಕೂ ಜಾಮೀನನ್ನು ಮಂಜೂರು ಮಾಡಬೇಡಿ ಅಂಥೇಳಿ ಪಟ್ಟನ್ನು ಹಿಡಿದಿದೆ ನ್ಯಾಯಾಧೀಶರ ಎದುರು. ಅಪರಾಧದ ತೀವ್ರತೆಯನ್ನು ಪರಿಗಣಿಸಿ ಜಾಮೀನನ್ನು ನಿರಾಕರಿಸಿ ಅಂಥೇಳಿ SIT ಪರ ವಕೀಲರಾಗಿರುವಂತಹ ಕೊಠಾರಿ ಅವರು ವಾದವನ್ನು ಮಂಡನೆ ಮಾಡಿದ್ದಾರೆ. ಅಪರಾಧದ ತೀವ್ರತೆಯನ್ನು ನೀವು ಕನ್ಸಿಡರ್ ಮಾಡಬೇಕು ಅಂಥೇಳಿ ಕೋರಿದ್ದಾರೆ. SPP ಪರ ವಕೀಲೆ ಜೈನಾ ಕೊಠಾರಿ ಅವರು ವಾದವನ್ನು ಮಂಡಿಸ್ತಾ ಇರುವಂತಹದ್ದು. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೊಠಾರಿ ಅವರು ಈಗ ನ್ಯಾಯಾಧೀಶರ ಎದುರು ವಾದವನ್ನು ಮಂಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಈ ಆರೋಪಿಗೆ, ಕಿಡ್ನಾಪ್ ಪ್ರಕರಣದ A1 ಆರೋಪಿಯಾಗಿರುವಂತಹ HD ರೇವಣ್ಣ ಅವರಿಗೆ ರೆಗ್ಯುಲರ್ ಬೇಲನ್ನು ಕೊಡಬಾರ್ದು. ಹಲವು ಕೇಸ್ಗಳನ್ನು ಕೂಡ ಉಲ್ಲೇಖಿಸ್ತಾ ಇದ್ದಾರೆ. ಈ ಹಿಂದಿನ ಒಂದಿಷ್ಟು ಘಟನೆಗಳನ್ನು ಕೂಡ ಉಲ್ಲೇಖಿಸ್ತಾ ಇರುವಂಥದ್ದು.